Speech of ಎಲ್ಲರಿಗೂ MC ನಮಸ್ಕಾರ. Sudhakar, Honorable Minister for Higher Education, Karnataka Government. ಇವತ್ತು ಸಮಾಜದಲ್ಲಿ ದೂರದೃಷ್ಟಿ ಇಟ್ಕೊಂಡು 1905ನೇ ಇಸವಿಯಲ್ಲೇ ಒಂದು ಶೈಕ್ಷಣಿಕ ಕ್ರಾಂತಿಯನ್ನ ಮಾಡಬೇಕು ಅಂತಕ್ಕಂಥ ಛಲ ಇಟ್ಕೊಂಡು ಮುಂದಿಟ್ಟಿರ್ತಕ್ಕಂಥ ಯಜಮಾನ್ ಜನೋಪಕಾರಿ ಶ್ರೀ ದೊಡ್ಡನಸ್ವಾಮಿರವರ 186ನೇ ವಾರ್ಷಿಕ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಹಿರಿಯರು, ನಮ್ಮೆಲ್ಲರ ಆತ್ಮೀಯರು, ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿಗಳು, ಒಬ್ಬ ಶ್ರೇಷ್ಠ ರಾಜಕಾರಣಿ ಶ್ರೀ ವಿ ಆರ್ ಸುದರ್ಶನ್ ಅವರೇ, ಈ ಒಂದು ಸಂಸ್ಥೆಯ ಲಕ್ಷ್ಮೀ ನರಸಿಂಹಸ್ವಾಮಿ ಧರ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಯುವ ಸ್ನೇಹಿತರಾಗಿರ್ತಕ್ಕಂಥ ಸುರೇಶ್ ಅವರೇ, ಕಾರ್ಯಕ್ರಮದಲ್ಲಿ ಮುಂಚಿತವಾಗಿ ಬಂದು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು, ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ನಿರ್ವಹಿಸಿದ್ದಾರೆ, ಅವರನ್ನು ಉಲ್ಲೇಖ ಮಾಡ್ತಾ, ಅದೇ ರೀತಿ ಸ್ಥಳೀಯ ಶಾಸಕರು, ಸ್ನೇಹಿತರಾಗಿರ್ತಕ್ಕಂಥ ಉದಯ್ ಗಣಾಚಾರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ವಿ ರಮೇಶ್ ಅವರೇ, ಈ ಒಂದು ಧರ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಗೌರವಾನ್ವಿತ ಸದಸ್ಯರಾಗಿರ್ತಕ್ಕಂಥ ವಿನೋದ್ ಅವರೇ, ಮಂಜುನಾಥ್ ಅವರೇ, ನಿರಂಜನ್ ಅವರೇ, ಮುನಿಶೆಟ್ಟಿ ಅವರೇ, ಜಿ ಎ ಉಮಾದೇವಿ ಅವರೇ, ರಾಜಣ್ಣ ಅವರೇ, ಸಂಜಯ್ ಅವರೇ, ಕೃಷ್ಣವೇಣಿ ಅವರೇ ಮತ್ತು ಸ್ವಪ್ನ ಚಂದ್ರಶೆಟ್ಟಿ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಾಜದ ಎಲ್ಲ ಹಿರಿಯರೇ, ಬಂಧುಗಳೇ, ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ, ಹಾಗೂ ಈ ಒಂದು ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಸ್ನೇಹಿತರೇ ಮತ್ತು ಮಾಧ್ಯಮ ಮಿತ್ರರು, ಈ ಒಂದು ಸಂಸ್ಥೆಯನ್ನ ನಾನು ಬಹಳ ವರ್ಷಗಳ ಹಿಂದೆ ನಾನು ನೋಡಿರ್ತಕ್ಕಂಥದ್ದು, ಆದರೆ ಇದರ ಇತಿಹಾಸದ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ. ನಾನಿಲ್ಲೇ ಪಕ್ಕದಲ್ಲಿ ಕೋಟೆಯ ಆವರಣದಲ್ಲಿ ಇರ್ತಕ್ಕಂಥ ವಿಕ್ಟೋರಿಯಾ ಆಸ್ಪತ್ರೆಯ ದಂತ ವೈದ್ಯಕೀಯ ಕಾಲೇಜಲ್ಲಿ ಸುಮಾರು 4 ವರ್ಷ ನಾನು ವ್ಯಾಸಂಗವನ್ನು ಮಾಡಿದ್ದೇನೆ. ನಾವು ಅವತ್ತು ಬಿ ಟಿ ಎಸ್ ಬಸ್ ನಾವು ಪ್ಯಾಲೇಸ್ ರೋಡಲ್ಲಿ ಇರ್ತಕ್ಕಂಥ ನಮ್ಮ BMC ಹಾಸ್ಟೆಲಿಂದ ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ಹತ್ತಿ ಇಲ್ಲಿ BTS ಬಸ್ ಹಿಡಿದು ಇಲ್ಲಿ ಒಳಗೆ ಹೋಗ್ತಾ ಇರೋ ನೆನಪುಗಳು. ದೇವಸ್ಥಾನಕ್ಕೆ ದೇವರಿಗೆ ನಮಸ್ಕಾರ ಸಲ್ಲಿಸಿ ಒಳಗೆ ಹೋಗ್ತಾ ಇದ್ವಿ. ನಂತರ ಇಲ್ಲ ಅದೇ ಹೇಳ್ತೀನಿ. ನಂತರ ಇಲ್ಲಿ ಅಯೋಧ್ಯ ಹೋಟ್ಲು ಪ್ರಾರಂಭ ಆಯಿತು. ಅದೇ ನಿಮ್ಮ ಆವರಣದಲ್ಲಿ ಕಾಣುತ್ತೆ, ಹಿಂದೆ ಅಂತ ಕಾಣುತ್ತೆ. ಈ ಅಯೋಧ್ಯ ಹೋಟ್ಲಿಗೆ ನಾವು ನಮ್ಮ ಸ್ನೇಹಿತರೆಲ್ಲರೂ ನಾವು ಭಾಳಷ್ಟು ಸಂದರ್ಭದಲ್ಲಿ ಬಂದಿರುವಂಥ ನೆನಪು. ಇನ್ನು ಪಕ್ಕದಲ್ಲಿ ಸಿನಿಮಾ ಥಿಯೇಟರ್ಗಳು 3 ಇತ್ತು, ಅಪ್ಸರಾ, ಪರಿಮಳ, ಪ್ರದೀಪ್, 3 ಥಿಯೇಟರ್ಗಳಿತ್ತು. ನನಗೆ ಗೊತ್ತಿರಲಿಲ್ಲ, ಇತ್ತೀಚೆಗೆ ಗೊತ್ತಾಯಿತು ಅದು ನಿಮ್ಗೆ ಸೇರಿದ್ದು ಜಾಗ ಅಂತೇಳಿ. ನಮಗೆ ಗೊತ್ತಿರಲಿಲ್ಲ. ಭಾಳಷ್ಟು ಚಲನಚಿತ್ರಗಳನ್ನು ಇಲ್ಲಿ ವೀಕ್ಷಣೆ ಮಾಡಿರ್ತಕ್ಕಂಥ ಅನುಭವ ಇದು. ಒಳಗೆ ಈ ರೀತಿಯಾಗಿ ಒಂದು ಹಳೆ ಶತಮಾನದ ಒಂದು ಇತಿಹಾಸ ಇರ್ತಕ್ಕಂಥ ಕಟ್ಟಡಗಳಿದ್ದಾವೆ ಅಂತಕ್ಕಂಥ ಮಾಹಿತಿ ಬಹುಶಃ ನಾನು ಇವತ್ತು ಒಳಗೆ ಬಂದ ಮೇಲೆ ನನಗೆ ಗೊತ್ತಾಗಿತ್ತು. ಅದಕ್ಕೆ ಮುಂಚೆ ಒಂದು ಸಂಸ್ಥೆ ಇದೆ ಅಂತ ಗೊತ್ತಿತ್ತು, ಆದರೆ ಒಳಗೆ ಬಂದಿರಲಿಲ್ಲ. ಇವತ್ತು ಮಾನ್ಯ ಸುದರ್ಶನ್ ಸಾಹೇಬ್ ಹೇಳಿದಾಗೆ ನಮ್ಮ ತಂದೆಯವರು ಆವತ್ತಿನ ಕಾಲದಲ್ಲಿ ಒಂದು ಸಣ್ಣ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ನಾನು ಇಲ್ಲಿ ಬರ್ತೀನಿ ಅಂತಕ್ಕಂಥದ್ದಿಲ್ಲ, ಇವತ್ತು ಆ ದೇವರ ಇಚ್ಛೆ ಇವತ್ತು ನಾನು ಇಲ್ಲಿ ಬರುವಂಥದ್ದಕ್ಕೂ ಸಾಧ್ಯ ಆಯಿತು. ಅದರಿಂದ ಇವತ್ತು ನಾವೆಲ್ಲರೂ ಒಂದು ಸುಶಿಕ್ಷಿತವಾದ ಸಮಾಜ ಆಗಬೇಕಾದ್ರೆ ವಿದ್ಯಾಭ್ಯಾಸ ಇದ್ದರೆ ಮಾತ್ರ ಸಮಾಜ ಒಂದು ಒಳ್ಳೆಯ ವಾತಾವರಣ ಇರ್ತದೆ, ಒಂದು ಭಾತೃತ್ವ ಭಾವನೆ, ಒಂದು ರೀತಿಯಾಗಿ ಆರೋಗ್ಯಕರವಾದಂಥ ಒಂದು ಸಮಾಜ ಆಗ್ತದೆ ಅಂತಕ್ಕಂಥದ್ದು ನಾವೆಲ್ಲರೂ ಪದೇ ಮಾಡ್ತಾ ಇದ್ದೀವಿ. ಸ್ವತಂತ್ರ ಪೂರ್ವದಲ್ಲಿ ಕ್ರಿಸ್ತಶಕ
1905-6ನೇ ಇಸ್ವಿಯಲ್ಲಿ ಒಂದು ದೊಡ್ಡ ಕನಸನ್ನು ಕಟ್ಕೊಂಡಿರ್ತಕ್ಕಂಥವರನ್ನ ಬಹುಶಃ ನಾವು ಗರಡಕ್ಕೆಯಷ್ಟು ಜನ ಬಹುಶಃ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಇರ್ತಕ್ಕಂಥವ್ರನ್ನ ನೋಡ್ಬೋದು. ಇವತ್ತು ಕರ್ನಾಟಕ ಇಡೀ ದೇಶ ಮತ್ತು ಪ್ರಪಂಚದಲ್ಲಿ ಹೆಸರು ಗಳಿಸಿದೆ ಅಂತ ಹೇಳಿದ್ರೆ ಬಹುಶಃ ಈ ರೀತಿ ಒಂದು ದಿವ್ಯ ದೃಷ್ಟಿ ಅಂತ ನಾನು ಹೇಳ್ತೀನಿ, ದೂರದೃಷ್ಟಿ ಅಂತ ಹೇಳೋದಿಲ್ಲ. ಬಹುಶಃ ಈ ರೀತಿಯಾದಂಥ ದಿವ್ಯ ದೃಷ್ಟಿ ಇರ್ತಕ್ಕಂಥ ಒಬ್ಬ ಸಜ್ಜನರು ಆ ಕಾಲದಲ್ಲಿ ಬ್ರಿಟಿಷರ ಆಳ್ವಿಕೆ ಇದ್ದಂಥ ಸಂದರ್ಭದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಅಂತಕ್ಕಂಥ ಕನಸನ್ನ ಕಂಡಿರ್ತಕ್ಕಂಥವ್ರನ್ನ ನಾವು ಅವರ ಫಲನೇ ಬಹುಶಃ ಇವತ್ತು ಬೆಂಗಳೂರಿಗೆ IT ಕ್ಯಾಪಿಟಲ್ ಆಫ್ ಇಂಡಿಯಾ, ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ, ಇವೆಲ್ಲ ಏನೆಲ್ಲ ನಾಮಾಂಕಿತಗಳು ನಾವಿವತ್ತು ಬೆಂಗಳೂರಿಗೆ ನಾವು ಕರಿತೀವಿ. ಇವರೆಲ್ಲರ ಒಂದು ದೂರದೃಷ್ಟಿ, ಆ ದಿವ್ಯ ದೃಷ್ಟಿಯ ಕಾರಣ ಇವತ್ತು ಶೈಕ್ಷಣಿಕವಾಗಿ ಇಡೀ ದೇಶದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲೇ ಇರಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ನಾವು ಬಹಳಷ್ಟು ಮಠಮಾನ್ಯಗಳು, ಬಹಳಷ್ಟು ಜಾತಿಯ ಹೆಸರಲ್ಲಿ ಆ ಭಾಗಗಳಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಅವೆಲ್ಲರೂ, ಯಾಕಂದ್ರೆ ಅವರೆಲ್ಲರ ಕೊಡುಗೆ ಇವತ್ತು ಸರ್ಕಾರದ ಮತ್ತು ಖಾಸಗಿಯ ಅವರ ಕೊಡುಗೆಯ ಫಲ ಇವತ್ತು ನಮ್ಮ ಕರ್ನಾಟಕ, ವಿಶೇಷವಾಗಿ ಬೆಂಗಳೂರು ಶಿಕ್ಷಣದ ಕಾಶಿ ಅಂತ ಹೇಳಿ ಇವತ್ತು ಹೆಸರು ಪಡೆದಿರ್ತಕ್ಕಂಥದ್ದನ್ನ ನಾವೆಲ್ಲ ಇವತ್ತು ಮೆಚ್ಚಿಕೊಳ್ತಕ್ಕಂಥ ಕೆಲಸ ಆಗಿದೆ. ಅದರ ಭಾಗವಾಗಿ ಇವತ್ತು ದೊಡ್ಡಣ್ಣ ಶೆಟ್ಟಿ ಅವರ ಒಂದು ದೂರದೃಷ್ಟಿ, ನಿರಂತರ ಪರಿಶ್ರಮ, ಬಹುಶಃ ಅವರ ಸ್ವಂತ ತಮ್ಮ ಸರ್ವಸ್ವವನ್ನು ಅವರು ಬಹುಶಃ ಕಳ್ಕೊಂಡಂತಾದ್ರು ಆದ್ರೂ ಕೂಡ ಅವರು ಇವತ್ತು ಇದನ್ನ ಮುನ್ನಡೆಸಬೇಕು. ಮತ್ತು ಸುದರ್ಶನ್ ಸಾಹೇಬರು ಹೇಳ್ತಾ ಇದ್ರು ಮತ್ತು ನನಗೂ ಮಾಹಿತಿ ಕೊಟ್ಟಿದ್ರು, ಇಲ್ಲಿ ಟ್ರಸ್ಟ್ ಅಲ್ಲಿ 7 ಜನ ಒಂದು ಸಮುದಾಯಕ್ಕೆ ಸೇರಿರೋರಾದ್ರೆ 3 ಜನ ಅನ್ಯ ಸಮುದಾಯದವರನ್ನ ಒಳಗೊಂಡಿರ್ತಕ್ಕಂಥದ್ದಾಗಿದೆ. ಇಲ್ಲಿ ಹಾಸ್ಟೆಲ್ ಅಲ್ಲಿ ಮಾತ್ರ ಸಮುದಾಯದವರು ಮಾತ್ರ ವ್ಯವಸ್ಥೆ ಇದೆ. ಇನ್ನು ಉಳಿದಂತೆ ಎಲ್ಲರಿಗೂ ಒಂದು ಜಾತ್ಯತೀತ ಮನೋಭಾವದಿಂದ ಎಲ್ಲರಿಗೂ ಈ ಒಂದು ಕಾಲೇಜು ಮತ್ತು ಶಾಲೆಯಲ್ಲಿ ಎಲ್ಲರಿಗೂ ಇಲ್ಲಿ ಪ್ರವೇಶ ಆಗ್ತಿದೆ ಅಂತಕ್ಕಂಥ ಮಾಹಿತಿಯನ್ನು ಹೇಳಿದ್ರು. ಇವತ್ತು ಒಂದು ದೊಡ್ಡ ಒಂದು ಅವರ ಒಂದು ಕೊಡುಗೆ ಇವತ್ತು ನಾವೆಲ್ಲರೂ ಬಹುಶಃ ಕೊಂಡಾಡ್ತಾ ಇದ್ದೀವಿ. ಅಂದ್ರೆ ಈ ರೀತಿಯಾಗಿ ಸಮಾಜದಲ್ಲಿ ಇವತ್ತು ಬಹಳಷ್ಟು ಜನ ತಮ್ಮ ಒಂದು ದೂರದೃಷ್ಟಿಯ ಫಲವಾಗಿ ಇವತ್ತು ನಾವು ಅವರೆಲ್ಲರನ್ನ ನಾವು ನೆನೆಸ್ಕೊಳ್ತಕ್ಕಂಥದ್ದಾಗ್ತಾ ಇದೆ. ಇವತ್ತು ನಮ್ಮ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಈ ರೀತಿಯಾದಂಥ ಮನಸ್ಥಿತಿ, ಮನೋಭಾವ ಇವತ್ತು ಕ್ಷೀಣಿಸ್ತಾ ಇದೆ ಅಂತ ಹೇಳಿದ್ರೆ ಬಹಳ ನೋವಾಗುತ್ತೆ. ಯಾಕಂದ್ರೆ ನಾವು ಮುಂದಿನ ಪೀಳಿಗೆಗೆ ನಾವು ಹೇಗೆ ಬಿಟ್ಟು ಹೋಗ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ನಾವು ದೊಡ್ಡಣ್ಣ ಶೆಟ್ಟರನ್ನ ಯಾಕೆ ನೆನೆಸ್ಕೊಳ್ತಾ ಇದೀವಿ ಅಂದ್ರೆ ಅವರು ಮುಂದಿನ ಪೀಳಿಗೆಯ ಭವಿಷ್ಯವನ್ನ ಅವರು ಗಮನದಲ್ಲಿಟ್ಕೊಂಡು ಅವರು ಈ ಒಂದು ಮಹತ್ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ಮತ್ತು ನಂತರ ಬಂದಂತ ಪ್ರತಿಯೊಬ್ಬರು ಅಷ್ಟೇ ಜವಾಬ್ದಾರಿಯುತವಾಗಿ ಇದನ್ನ ಮುನ್ನಡೆಸಿಕೊಂಡು ಬರ್ತಾ ಇರ್ತಕ್ಕಂಥ ಕೆಲಸ ಕೂಡ ಆಗಿದೆ. ಬಹಳಷ್ಟು ಸಮಸ್ಯೆಗಳಿದಾವೆ ಅಂತ ಹೇಳಿದ್ರು ಸುದರ್ಶನ್ ಸಾಹೇಬ್ರು ಹೇಳಿದ್ರು. ಆ ಕಾಲದಲ್ಲಿ ಇದನ್ನ ನಡೆಸುವಂತ ಸಂಸ್ಥೆ ನಡೆಸಬೇಕಾದ್ರೆ ಆರ್ಥಿಕವಾದಂತ ಒಂದು ಚೈತನ್ಯ ಬೇಕಾಗುತ್ತೆ. ಆ ಕಾರಣದಿಂದ ಬಹಳಷ್ಟು ಕಟ್ಟಡಗಳನ್ನ ಕಟ್ಟಿ ಆ ಕಾಲದಲ್ಲಿ ₹1, ₹2, ಬಹುಶಃ ₹5, ₹10 ಕೂಡ ಬಾಡಿಗೆ ಕೊಟ್ಟಿರ್ತಕ್ಕಂಥದ್ದು ಇರ್ತದೆ. ಆದ್ರೆ ಇವತ್ತು ದೀರ್ಘಕಾಲ ಅಲ್ಲಿ ಉಳಿದಿರ್ತಕ್ಕಂಥವ್ರು ಇವತ್ತು ಅಲ್ಲೇ ನೆಲೆಸಿರ್ತಕ್ಕಂಥ ಸಮಸ್ಯೆಗಳು. ಈಗ ಇದೇ ಥಿಯೇಟರ್ ಬಹುಶಃ ಲೀಸ್ ಕೊಟ್ಟು ಅವತ್ತು ಅವರೇ ನಿರ್ಮಾಣ ಮಾಡಿದ್ರು ಕಟ್ಟಡ ಅವರೇ ನಿರ್ಮಾಣ ಮಾಡಿ ಸುಮಾರು 25 ವರ್ಷ ಕೊಟ್ಟಿದ್ರೆ ಜಾಸ್ತಿ ಕೊಟ್ಟಿಲ್ಲ. 70 ವರ್ಷ ಲೀಸು, ಅಷ್ಟು ಸುಲಭವಾಗಿ 70 ವರ್ಷ ಲೀಸ್ ಇರುವಂತವ್ರನ್ನ ಬಿಡಿಸುವಂಥದ್ದು ಅಷ್ಟು ಸುಲಭ ಕೆಲಸ ಅಲ್ಲ. ಇವತ್ತು ಕಾನೂನು ಚೌಕಟ್ಟಿನಲ್ಲೂ ಇವತ್ತು ನ್ಯಾಯಾಲಯಗಳು ಸ್ವಲ್ಪ ಈಗ ಯಾರು ಮಾಲೀಕರು ಇರ್ತಾರೆ ಅವ್ರ ಪರವಾಗಿ ಇವತ್ತು ತೀರ್ಪುಗಳು ಕೊಡ್ತಾ ಇರ್ತಕ್ಕಂಥ ಕಾಲದಿಂದ ಬಹುಶಃ ಇವೆಲ್ಲ ರಿಲೀಸ್ ಆಗುವಂಥದ್ದಕ್ಕೆ ಅವಕಾಶ ಆಗಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಇನ್ನ ಮತ್ತಷ್ಟು ಈ ಒಂದು ಸಂಸ್ಥೆ ಬೆಳೀಲಿ ಅಂತಕ್ಕಂಥದ್ದು ಈಗಾಗಲೇ ಸುದರ್ಶನ್ ಸಾಹೇಬ್ ಹೇಳಿದ್ರು. ನನಗೆ ನಮ್ಮ ಹುಡುಗರು ಮಾಹಿತಿ ಕೊಟ್ಟರು, ನನಗೆ ಅವತ್ತು ಬಂದಾಗ ಹೇಳಿರಲಿಲ್ಲ, ನಂತರ ಮಾಹಿತಿ ಕೊಟ್ಟರು. ನಾನು ವಿಧಾನಸಭೆ ಅಧಿವೇಶನ ಮತ್ತು ಇದು ಓಡಾಟದಲ್ಲಿ ನಾನು ಇರಲಿಲ್ಲ. ನಿನ್ನೆ ನಾನು ಇಲ್ಲ ಅದನ್ನು ತರಿಸಿ ನಾನು ತಕ್ಷಣ ಅದನ್ನು ಅಪ್ರೂವ್ ಮಾಡಿಸಿ ಏನೋ ಒಂದು ಪೋಸ್ಟ್ ಇತ್ತು, ಅದನ್ನು ಕೂಡ ಹಿಂದಿನ ಸರ್ಕಾರದಲ್ಲಿ ಒಂದು ಸಮಸ್ಯೆ ಸೃಷ್ಟಿಯಾಗಿತ್ತು. ಇದು 2015ವರೆಗೂ ಯಾರು ಅನುದಾನಿತ ಕಾಲೇಜುಗಳಲ್ಲಿ ಯಾರು ನಿವೃತ್ತಿ ಹೊಂದಿರ್ತಾರೆ 2015 ಮುಂಚೆ ಅವರನ್ನ ನೇಮಕಾತಿ ಮಾಡುವಂಥದ್ದಕ್ಕೆ ಅವಕಾಶ ಇತ್ತು. ಇದು ಬಹಳಷ್ಟು ಸಮಸ್ಯೆಗಳಲ್ಲಿ ಕೂಡಿತ್ತು. ಕಳೆದ ಸರ್ಕಾರ 29/3/2023 ಅವತ್ತಿನ ಆಯುಕ್ತರು ಒಂದು ಆದೇಶ ಮಾಡಿ ಹೊರಟೋದು. ಆ ಆದೇಶದ ಪ್ರಕಾರ ಹೋಗಿದ್ರೆ ಬಹುಶಃ ಇಲ್ಲಿ ಯಾರು ಕೆಲಸ ನಿರ್ವಹಿಸ್ತಾ ಇದ್ರು ಅವ್ರು ಯಾರಿಗೂ ಇಲ್ಲಿ ಉದ್ಯೋಗ ಸಿಗುವಂತ ಅವಕಾಶ ಆಗ್ತಾ ಇರಲಿಲ್ಲ.
ನಾವು ಜವಾಬ್ದಾರಿ ವಹಿಸಿಕೊಂಡ ತಕ್ಷಣ ಬಹಳಷ್ಟು ಜನ ಶಿಕ್ಷಣ ಸಂಸ್ಥೆಗಳವರು ಬಂದು ನಮ್ಮ ಹತ್ರ ಈ ರೀತಿ ನಮಗೆ ಸಮಸ್ಯೆ ಆಗಿದೆ, ಈ ಒಂದು ಕಾರಣದಿಂದ ಯಾರು ಇಲ್ಲಿ ಕೆಲಸ ಮಾಡಿದ್ದಾರೆ, ಯಾರು ಅವರ ಒಂದು ಬೆವರನ್ನ ಇಲ್ಲಿ ಸುರಿಸಿದ್ದಾರೆ, ಅವರಿಗೆ ನಾವು ಒಂದು ಗೌರವ ಕೊಡ್ತಕ್ಕಂಥ ಅಥವಾ ಅವರಿಗೆ ಒಂದು ಅಧಿಕೃತ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಆಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳೋದು. ಕೆಲವರು ಬೇರೆ ರೀತಿ ಇದೆ. ಈಗ ಬಹಳಷ್ಟು ಒಂದು ಅನುದಾನಿತ ಕಾಲೇಜುಗಳಲ್ಲಿ ಬೇರೆ ರೀತಿಯಾದಂಥ ವ್ಯವಸ್ಥೆ ಕೂಡ ಇದೆ. ಆದರೆ ಯಾರೋ ಕೆಲವರು ಮಾಡ್ತಾರೆ ಅಂತೇಳಿ ಎಲ್ಲರಿಗೂ ನಾವು ಅದನ್ನ ಬಿಗಿ ಮಾಡಿ ಅದನ್ನ ಒಂದು ತೊಂದರೆ ಮಾಡುವಂಥ ಕೆಲಸ ಆಗಬಾರ್ದು ಅಂತೇಳಿ ನಾನು ಅದರಲ್ಲಿ ಸ್ವಲ್ಪ ಸಡಿಲ ಮಾಡಿದ ಮೇಲೆ ಹೆಚ್ಚು ಸುಮಾರು 1500ಕ್ಕೂ ಹೆಚ್ಚು ಪೋಸ್ಟ್ ಇತ್ತು ಆ ಸಂದರ್ಭದಲ್ಲಿ. 2015ಕ್ಕಿಂತ ಮುಂಚೆ ಏನು ನಿವೃತ್ತಿ ಹೊಂದಿರತಕ್ಕಂಥ ಅವರ ಪೋಸ್ಟ್ಗಳು. ಈಗ ಅದು ಕೇವಲ 500 ಮಾತ್ರ ತುಂಬುವುದಕ್ಕಾಗಿತ್ತು, ಇನ್ನೆಲ್ಲ 1000ವರೆಗೂ ಖಾಲಿ ಇತ್ತು. ಯಾರು ಮುಂದುವರಿಯಕ್ಕೆ ಆಗ್ತಾ ಇರಲಿಲ್ಲ. ನಾವು ಆ ನಿಯಮಗಳಲ್ಲಿ ಸ್ವಲ್ಪ ನಾವು ಸಡಿಲ ಮಾಡಿದ್ಮೇಲೆ ಈಗ ಬಹುತೇಕ ಎಲ್ಲರೂ ಇವತ್ತು ಆ ಒಂದು ಹುದ್ದೆಗಳನ್ನು ತುಂಬತಕ್ಕಂಥದ್ದಕ್ಕೆ ಸಾಧ್ಯ ಆಗಿದೆ. ಅದ್ರ ಜೊತೆಯಲ್ಲಿ ಈಗ ನಮ್ಮ ಸರ್ಕಾರ 2020 ಏನು ತೆರವಾಗಿದ್ದಾವೆ, ಏನು ಅನುದಾನಿತ ಕಾಲೇಜುಗಳಲ್ಲಿ ಅದನ್ನು ಆ ಒಂದು ಹುದ್ದೆಗಳನ್ನು ತುಂಬುವಂಥದ್ದಕ್ಕೂ ಅನುಮತಿ ಕೊಟ್ಟಿದೆ. ಕಳೆದ ವರ್ಷ ಅದಕ್ಕೆ ಅನುಮತಿ ಕೊಟ್ಟಿದೆ. ನಮಗೆ ಈ ಮೀಸಲಾತಿ ಹೊರ ಮೀಸಲಾತಿಯ ಒಂದು ಕಾರಣದಿಂದ ಈಗ ವಿಳಂಬ ಆಗ್ತಾ ಇದೆ. ಈಗ ಅದು ಕೋರ್ಟಲ್ಲಿ ಸ್ವಲ್ಪ ಸಣ್ಣ ಒಂದು ಸಮಸ್ಯೆ ಇದೆ. ಅದು ಇತ್ಯರ್ಥ ಆದ ಕೂಡಲೇ ಈಗ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಎಲ್ಲೆಲ್ಲಿ ಕಾರ್ಯಭಾರ ಇದೆ, ಎಲ್ಲೆಲ್ಲಿ ವರ್ಕ್ ಲೋಡ್ ಇದೆ, ಅಲ್ಲೇ ಆ ಹುದ್ದೆಗಳನ್ನು ತುಂಬುವಂಥದ್ದಕ್ಕೆ ನಾವು ಕ್ರಮ ವಹಿಸ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ ಈಗ BCA ಮತ್ತು BCA 2 ಕೋರ್ಸನ್ನು ಕೇಳಿದ್ದಾರೆ. BCA ರೆಗ್ಯುಲರ್ BCA ಕೇಳಿದ್ದಾರೆ ಮತ್ತು BCA AIML ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ನ ನಾವು ಪ್ರಾರಂಭ ಮಾಡಬೇಕು 2026-27ರಿಂದ ಅಂತ ನಮ್ಮ ಈಗ ನಾವು ಜವಾಬ್ದಾರಿ ವಹಿಸಿಕೊಂಡ ಮೇಲೆ ನಾವು ಈ ಒಂದು ಎಲ್ಲ ಅಕಾಡೆಮಿಕ್ ಕ್ಯಾಲೆಂಡರನ್ನು ಒಂದು ಅದನ್ನು ಒಂದು ಸರಿದಾರಿಗೆ ತರುವಂಥ ಒಂದು ಪ್ರಯತ್ನ ಮಾಡಿದ್ವಿ. ಸ್ಟ್ರೀಮ್ ಲೈನ್ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ನಿರಂತರವಾಗಿ ಅದರ ಪ್ರಯತ್ನ ಆಗ್ತದೆ. ಯಾಕಂದರೆ ಕೋವಿಡ್ ಸಂದರ್ಭ ಮುಂಚೆ ಒಂದೊಂದು ಕಾಲೇಜು ಒಂದೊಂದು ವಿಶ್ವವಿದ್ಯಾಲಯದಲ್ಲಿ ಒಂದೊಂದು ಸಂದರ್ಭದಲ್ಲಿ ಒಂದು ಪ್ರವೇಶಾತಿ ಏನು ಅಡ್ಮಿಷನ್ಸ್ ಆಗ್ತಾ ಇತ್ತು. ನಮಗೆ ಭಾಳ ಸಮಸ್ಯೆ ಆಗೋದು. ಗೆಸ್ಟ್ ಫ್ಯಾಕಲ್ಟಿ ಅಪಾಯಿಂಟ್ಮೆಂಟ್ ವಿಚಾರದಲ್ಲಿ ಬೇರೆ ಬೇರೆ ಮಕ್ಕಳ ಭವಿಷ್ಯತ್ತಿಗೆ ಪೋಸ್ಟ್ ಗ್ರಾಜುಯೇಷನ್ ಮಾಡುವಂಥವ್ರಿಗೆ ಒಂದು ವಿಶ್ವವಿದ್ಯಾಲಯದಲ್ಲಿ ಒಂದು ಪದವಿ ಪಡೆದಿರೋಲ್ಲ, ಇನ್ನೊಂದು ಕಡೆ ಅಡ್ಮಿಷನ್ ಸ್ಟಾರ್ಟ್ ಆಗಿರ್ತದೆ. ಈ ರೀತಿ ಒಂದು ಅಕಸಾಡ್ ಆಗಿ ಒಂದು ರೀತಿ ವ್ಯವಸ್ಥೆ ಇತ್ತು. ಅದನ್ನ ನಾನೊಂದು ಶಿಕ್ಷಣ ಕ್ಷೇತ್ರದಲ್ಲಿ 10 ವರ್ಷ ಒಬ್ಬ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ರ ಅನುಭವದಿಂದ ತಕ್ಷಣ ಅದನ್ನು ಸ್ಟ್ರೀಮ್ ಲೈನ್ ಮಾಡುವಂಥ ಒಂದು ಪ್ರಯತ್ನ ಮಾಡಿ ಹಂತವಾಗಿ ಏನು ಒಂದು ರೀತಿ ಅವ್ಯವಸ್ಥಿತವಾಗಿದ್ದಂಥ ಒಂದು ಅಕಾಡೆಮಿಕ್ ಕ್ಯಾಲೆಂಡರು ಸೆಮಿಸ್ಟರ್ಸನ್ನು ಸರಿದಾರಿಗೆ ತರುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ವಿ. ಈಗ ಅದರ ಫಲ ಈಗ ನವೆಂಬರಲ್ಲೇ ನಾವು ಇನ್ಸ್ಪೆಕ್ಷನ್ಸು ಮತ್ತೊಂದು ಅಪ್ಲಿಕೇಶನ್ಸ್ ಹಾಕುವಂಥದ್ದಕ್ಕೆ ಈಗ ನಮಗೆ ಬರ್ತಾ ಇದೆ. ಈಗ ನಾವು ಅದನ್ನು ಅಪ್ರೂವಲ್ ಕೊಡುವಂಥದ್ದು ಮಾಡ್ತಾ ಇದ್ದೀವಿ. ಈಗ ಹೊಸದಾಗಿ 2 ವರ್ಷಗಳ ಹಿಂದೆ AICT ವ್ಯಾಪ್ತಿಗೆ BCA BBA ಕೋರ್ಸಸ್ ಇವೆಲ್ಲ ಬಂದಿರೋದ್ರಿಂದ ಈ ಪ್ರೊಫೆಷನಲ್ ಕೋರ್ಸಸ್ಗೆ AICTಯ ಒಂದು ಅನುಮತಿ ಬೇಕು. ನಾವು ಅದನ್ನು ಕೂಡ AICTಗೆ ಅವರು ಏನು ಅರ್ಜಿಯನ್ನು ಸಲ್ಲಿಸಿದ್ರೆ ಅವರ ಒಂದು ಕಂಡೀಷನಲ್ ಅಪ್ರೂವಲನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ AICT ಇನ್ಸ್ಪೆಕ್ಷನ್ ಬಂದು ಮತ್ತೆ ಅವರು ಅದನ್ನು ಅನುಮತಿ ಕೊಡುವಂಥದ್ದಕ್ಕೆ ತಡ ಆದರೆ ಮತ್ತೆ ಇಲ್ಲಿ ಅಡ್ಮಿಷನ್ಸ್ ಮುಂದಿನ ವರ್ಷಕ್ಕೆ ಹೋಗ್ಬಿಡ್ತದೆ. ಆ ಕಾರಣದಿಂದ ಇವತ್ತು ನಾವು ಇವತ್ತು ಸರ್ಕಾರಿ ಕಾಲೇಜುಗಳಲ್ಲಿ 2023ರಲ್ಲಿ ಸರಿಸುಮಾರು 20,000 ಸೀಟನ್ನು ನಾವು ಒಂದು ಸುಮಾರು 15,000 ಸೀಟು ಏನು ಕೆಲವು BA BSc ಕೋರ್ಸಸ್ ಅಲ್ಲಿ ಮಂಜೂರಾಗಿದ್ದಂಥ ಸೀಟುಗಳು ಪ್ರವೇಶಾತಿ ಇದ್ದರೆ ಅಡ್ಮಿಷನ್ಸ್ ಇದ್ದರೆ ಹಾಗೆ ಬಿದ್ದಿದ್ದನ್ನು ಹಿಂತೆಗೆದುಕೊಂಡು 20,000 ಹೊಸ ಏನು ಇವತ್ತು ಹೊಸ ಟ್ರೆಂಡಲ್ಲಿ ಇರ್ತಕ್ಕಂಥ ಏನು ಇವತ್ತು ಡಿಮಾಂಡಲ್ಲಿ ಇರ್ತಕ್ಕಂಥ ಒಂದು ಕೋರ್ಸಸ್ಸನ್ನು BBA BCA ಈ ಥರ ರಿಲೇಟೆಡ್ ಕೋರ್ಸಸ್, ಜರ್ನಲಿಸಮು, ಈ ಥರ ಬೇರೆ ಬೇರೆ ಕೋರ್ಸಸ್ಸನ್ನು ಇಂಟ್ರೊಡ್ಯೂಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಕಳೆದ ವರ್ಷ ಕೂಡ ಕೊಟ್ಟಿದ್ದೀವಿ. ಬಹಳಷ್ಟು ಕಾಲೇಜುಗಳಲ್ಲಿ ಬರೀ ಆರ್ಟ್ಸ್ ಸೈನ್ಸ್ ಇದೆ, ಆರ್ಟ್ಸ್ ಮಾತ್ರ ಆರ್ಟ್ಸ್ ಸೈನ್ಸ್ ಇತ್ತು, ಅಲ್ಲಿ ಕಾಮರ್ಸ್ ಕೊಟ್ಟಿದ್ದೀವಿ. ಇನ್ನು ಕಡೆ ಬೇರೆ ಆರ್ಟ್ಸ್ ಇತ್ತು. ಈ ರೀತಿ ಎಲ್ಲೆಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಎಲ್ಲೆಲ್ಲಿ ಅನುದಾನಿತ ಕಾಲೇಜುಗಳಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಕೊಡುವಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ. ಇದ್ರ ಜೊತೆಗೆ ವಿಶೇಷವಾಗಿ ಉದ್ಯೋಗ ಲಭಿಸ್ತಕ್ಕಂಥ ಹೊಸ ಒಂದು ಕೋರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಈಗ 3ನೇ ವರ್ಷ ಇದೆ, 2ನೇ ವರ್ಷ ಪೂರ್ಣ ಆಗ್ತಾ ಇದೆ. ಈಗ ಅಪ್ರೆಂಟಿಸ್ಶಿಪ್ ಎಂಬೆಡೆಡ್ ಡಿಗ್ರಿ ಪ್ರೋಗ್ರಾಮ್ AEDP ಪ್ರೋಗ್ರಾಮ್ ಅಂತಕ್ಕಂಥದ್ದು ಇವತ್ತು BCom ಇನ್ ಇ-ಕಾಮರ್ಸ್, BCom ಇನ್ ರಿಟೈಲ್, BCom ಇನ್ ಲಾಜಿಸ್ಟಿಕ್ಸ್, BCom ಇನ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಅಂಡ್ ಸರ್ವಿಸ್ ಅಂಡ್ ಇನ್ಶೂರೆನ್ಸ್ ಅಂತೇಳಿ BFSI ಅಂತೇಳಿ ಅದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇವತ್ತು
ಬಹುಶಃ ಈಗ 4ನೇ ಸೆಮಿಸ್ಟರ್ ಪರೀಕ್ಷೆ ಆದಮೇಲೆ ಅವರು 5ನೇ ಸೆಮಿಸ್ಟರ್ಗೆ ನೇರವಾಗಿ ರಿಟೇಲ್ ಔಟ್ಲೆಟಲ್ಲಿ ಹೋಗಿ ಅವರು ಇಂಟರ್ನ್ಶಿಪ್ ಮಾಡುವಂಥದ್ದು ಏನೋ ಅವರಲ್ಲಿ ಮಾಡೋಂಥದ್ದಕ್ಕೆ ಅವಕಾಶ ಇದೆ. ಅಲ್ಲಿ ಅವರಿಗೆ ಪ್ರತಿ ತಿಂಗಳು ಕನಿಷ್ಠ 9,000ರಿಂದ 15,000ವರೆಗೂ ಅವರಿಗೆ ಪ್ರತಿ ತಿಂಗಳು ಸ್ಟೈಪೆಂಡ್ ಸಿಗುವಂಥ ಒಂದು ಕೋರ್ಸನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಇದು ಇಡೀ ದೇಶದಲ್ಲೇ ಬಹಳ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ನಾವು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಈಗ ಯಶಸ್ವಿಯಾಗಿ 2ನೇ ವರ್ಷ ಪೂರೈಸ್ತಾ ಇದೆ. ಸುಮಾರು ಈಗ 2,400 ಮಕ್ಕಳು ಸೇರಿದ್ದಾರೆ. ಫಸ್ಟ್ ಇಯರಲ್ಲಿ 1,400 ಮಕ್ಕಳಿದ್ರು, 2ನೇ ವರ್ಷಕ್ಕೆ 2,400 ಆಗಿದ್ದಾರೆ. ಈ ವರ್ಷ ಇನ್ನೂ ಹೆಚ್ಚು ಕಾಲೇಜ್ ಮಾಡ್ತೀವಿ. ಪ್ರಾರಂಭದಲ್ಲಿ 44 ಕಾಲೇಜ್ ಮಾಡಿದ್ವಿ, ಈಗ 68 ಕಾಲೇಜ್ ಮಾಡಿದ್ವಿ. ಮುಂದೆ ಅದನ್ನು ಹೆಚ್ಚು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಿಂದ ಈ ರೀತಿ ಬಹಳಷ್ಟು ಸುಧಾರಣೆ ತರುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ಈ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಟೆಕ್ನಿಕಲ್ ಎಜುಕೇಶನ್ ಅಲ್ಲೂ ಬಹಳಷ್ಟು ಬದಲಾವಣೆ ಮಾಡ್ತಾ ಇದ್ದೀವಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಆಯವ್ಯದಲ್ಲಿ 2,000 ಹುದ್ದೆಗಳನ್ನ ತುಂಬುವುದಕ್ಕೆ ಅನುಮತಿ ಕೊಟ್ಟಿದ್ದರು. ಈಗ ಎಲ್ಲ ಈಗ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ನಮಗೆ. ಈಗ ನಾವು ಪಾಲಿಟೆಕ್ನಿಕಲ್ಲಿ ಸುಮಾರು 900 ಪೋಸ್ಟನ್ನು ತುಂಬುವಂಥದ್ದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ನಾವು ಇದರಲ್ಲಿ 186 ಪೋಸ್ಟ್ ಇಂಜಿನಿಯರಿಂಗ್ ಕಾಲೇಜಸ್ಗೆ ತುಂಬುವಂಥದ್ದಕ್ಕೆ ಮಾಡ್ತಾ ಇದ್ದೀವಿ. ನಮ್ಮ ಇದಕ್ಕೆ ಡಿಗ್ರಿ ಕಾಲೇಜಸ್ಸಲ್ಲಿ ಸುಮಾರು 700 ಚಿಲ್ಲರೆ ಕಾಲೇಜ್ ಹುದ್ದೆಗಳನ್ನು ತುಂಬುವಂಥದ್ದು ಮಾಡ್ತಾ ಇದ್ದೀವಿ. ಮತ್ತು UEC ಯೂನಿವರ್ಸಿಟಿಗೆ 47 ಹುದ್ದೆಗಳನ್ನು ಒಟ್ಟು 2,000 ಅಂದಾಜು 2,000 ಈಗ ಒಟ್ಟಾರೆ 2,000 ಹುದ್ದೆಗಳನ್ನು ನಾವು ಆದಷ್ಟು ತ್ವರಿತವಾಗಿ ಅದಕ್ಕೆ ಅಧಿಸೂಚನೆಯನ್ನು ಹೊರಡಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ಇನ್ನೂ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮಲ್ಲಿ ಫ್ಯಾಕಲ್ಟಿಯ ಒಂದು ಶಾರ್ಟೇಜ್ ಇದೆ, ಅದನ್ನು ನಾವು ತುಂಬಬೇಕು. ಯಾಕಂದರೆ ಬಹಳ ವರ್ಷಗಳಿಂದ ನೆನಗುದಿಗೆ ಬಿದ್ದಿತ್ತು. ಈಗ ನಾವು ಹಂತವಾಗಿ ಇದನ್ನು ತುಂಬಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲೂ ಸಹ ಬಹಳ ಸ್ಪಷ್ಟ ನಡ್ಕೊಂಡು ಬಂದಿದ್ದಾರೆ. ಈಗ ಮುಂದೆ ಕೂಡ ಅವರಿಗೆ ಒಳ್ಳೆಯದಾಗ್ತದೆ. ಇವತ್ತು ರಾಜಕಾರಣದಲ್ಲಿ ಅವರು ಸಕ್ರಿಯವಾಗಿ ಪಕ್ಷದ ಚಟುವಟಿಕೆಗಳಿದ್ದಾರೆ. ಆದರೆ ಇನ್ನು ಅಧಿಕಾರ ಅವರಿಗೆ ಮತ್ತೊಮ್ಮೆ ಅಧಿಕಾರ ಲಭಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ. ಅವರಿಗೆ ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದು. ಯಾಕಂದರೆ ನಾವೆಲ್ಲ ಅವರನ್ನು ನೋಡಿಕೊಂಡು ಬೆಳೆದಿರ್ತಕ್ಕಂಥದ್ದು. ಅವರು ನಮ್ಮ ಮಾವವರಾದಂಥ ಸಿ ಬೈರೇಗೌಡರ ಜೊತೆ ರಾಜಕಾರಣ ಪ್ರಾರಂಭ ಮಾಡಿದ್ರು. ನಂತರ ನಮ್ಮ ತಂದೆಯವ್ರ ಜೊತೆ ಕಾಂಗ್ರೆಸ್ನಲ್ಲಿ ಅವರ ನೆಲೆಯನ್ನು ಉಳ್ಕೊಂಡ್ರು. ಈ ರೀತಿ ಹಂತವಾಗಿ ನನಗೆ ನೆನಪಿದೆ, ಬಂಗಾರಪ್ಪನವರ ಸರ್ಕಾರದಿಂದ ಅವರು 2ನೇ ಬಾರಿ MLC ಆದಂಥ ಸಂಘಟನೆ ನನಗೆ ಗೊತ್ತಿದೆ ಸರ್. ಬಂಗಾರಪ್ಪನವರ ಸರ್ಕಾರ ಅಲ್ಲ, ಅವರ ಸಹಕಾರದಿಂದ, ಬಂಗಾರಪ್ಪನವರ ಸಹಕಾರದಿಂದ 2ನೇ ಬಾರಿ MLC ಆದರು. ನಂತರ ಕಾಂಗ್ರೆಸ್ ಬಂದು 2 ಸತಿ MLC ಆದರು. 4ನೇ ಸತಿ ಆಗುವಂಥ ಸಂದರ್ಭದಲ್ಲಿ ಕಡೆಯಲ್ಲಿ ಅವರನ್ನು ನಾವೆಲ್ಲರೂ ಕೂತು ಮಾತಾಡಿ ಅವತ್ತು ಸೇರ್ಪಡೆ ಆಗಿತ್ತು. ಅದೊಂದು ರೀತಿ ರಾಜಕೀಯ ಚಮತ್ಕಾರ ಆಯಿತು. ಅದು ಕಡೆಯಲ್ಲಿ ಅವರನ್ನು ಅಲ್ಲಿ MLC ಆಗಿ ಆಗುವಂಥದ್ದಾಯಿತು. ಈ ರೀತಿ ಒಳ್ಳೆ ನಡವಳಿಕೆ ಇದ್ದರೆ ಖಂಡಿತ ಅವರನ್ನು ಅದನ್ನು ಗುರುತಿಸುವಂಥದ್ದು ಖಂಡಿತ ರಾಜಕಾರಣದಲ್ಲಿ ಆಗುತ್ತೆ. ಅದರಿಂದ ಇವತ್ತು ಮಾನ್ಯ ಸುದರ್ಶನ್ ಅವರ ಮಾರ್ಗದರ್ಶನ ಕೂಡ ಈ ಸಂಸ್ಥೆಗೆ ಇದೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದರಿಂದ ಈ ಸಂಸ್ಥೆ ಮತ್ತಷ್ಟು ಬೆಳೀಲಿ. ಏನು ನಮ್ಮ ಜಗೋಪಕಾರಿ ಶ್ರೀ ದೊಡ್ಡಣ್ಣ ಸ್ವಾಮಿ ಅಥವಾ ಶೆಟ್ರ ಒಂದು ಕೊಡುಗೆ, ಅವರ ಏನು ಕನಸಿದೆ, ಅವರ ಒಂದು ದಿವ್ಯ ಶಕ್ತಿ ಅಥವಾ ದಿವ್ಯ ಚೇತನ ಸದಾ ಅದು ಬಹುಶಃ ಎಲ್ಲೂ ಹೋಗಿಲ್ಲ. ಅದು ಸದಾ ಬಹುಶಃ ಇದನ್ನು ಕಾಪಾಡಿಕೊಂಡು ನಿಂತಿದೆ ಅಂತ ಕಾಣುತ್ತೆ. ಬಹುಶಃ ಅವರು ನಮ್ಮಲ್ಲೇ ಇದ್ದಾರೆ, ನಮ್ಮೊಳಗೆ ಇದ್ದಾರೆ ಅಂತಕ್ಕಂಥ ಭಾವನೆಯೊಂದಿಗೆ ಈ ಸಂಸ್ಥೆ ಬೆಳೀಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಾನು ಮಾನ್ಯ ಸುದರ್ಶನ್ ಅವರಿಗೆ ಮತ್ತು ಹೇಳಿದ್ದೆ. ನಾನು ಈಗ ನಾವು ಚಿಂತಾಮಣಿಯಲ್ಲಿ ನಮಗೆ ಗೊತ್ತಿದೆ, ಇವತ್ತು ಎಷ್ಟೇ ನಾವು ಜಾತಿ ರಹಿತವಾದಂಥ ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ರು ಸಹ ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ವೈಜ್ಞಾನಿಕ ಒಂದು ಪ್ರಪಂಚದಲ್ಲಿ ಅದನ್ನು ಯಾರೂ ನಾವು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಇದ್ದಂಥದ್ರಲ್ಲಿ ಇವತ್ತು ತಮಗೆ ಗೊತ್ತಿದೆ, ಹಲವಾರು ಕಾರ್ಯಕ್ರಮಗಳು, ಹಲವಾರು ಜಯಂತಿಗಳು, ಇವೆಲ್ಲವನ್ನ ನಾವು ನಿರಂತರವಾಗಿ ಸಾಧಕರನ್ನು ನೆನೆಸ್ಕೊಳ್ತಕ್ಕಂಥ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ನನಗೆ ಪ್ರತಿ ಸಂದರ್ಭದಲ್ಲೂ ಆ ಒಂದು ಸಮುದಾಯದ ಅಥವಾ ಅದಕ್ಕೆ ಆ ಒಂದು ಸಾಧಕರ ಬಗ್ಗೆ ಅಭಿಮಾನ ಇರ್ತಕ್ಕಂಥವ್ರು ಬಂದು, ಸರ್ ನಮಗೆ ಒಂದು ಜಾಗ ಕೊಡಿಸ್ಕೊಡಿ ಅಂತಕ್ಕಂಥ ಬೇಡಿಕೆಯನ್ನು ನಮ್ಮ ತಾಲೂಕಿನಲ್ಲಿ ನಮಗೆ ನಿಧಾನವಾಗಿ ಇಡ್ತಾ ಇದ್ದರು. ಅದನ್ನು ನಾನು ಗಮನದಲ್ಲಿಟ್ಕೊಂಡೆ. ನನಗೂ 2 ಸಾರಿ ನನಗೆ ರಾಜಕೀಯವಾಗಿ ಹಿನ್ನಡೆ ಆಯಿತು. ನನ್ನ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ನಾನು ಅದೇನೇ ತೀರ್ಮಾನ ಆಗಲಿ ಅದು ನನಗೆ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಅದನ್ನು ತೆಗೆದುಕೊಳ್ಳುವಂಥದ್ದಕ್ಕೆ ನಾನು ಹಿಂಜರಿಯಲ್ಲ. ನಾನು ಅದನ್ನು ಧೈರ್ಯವಾಗಿ ಆ ಒಂದು ಸಮಸ್ಯೆ ಅಥವಾ ಆ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಕ್ಕ ಏನಾದರೂ ಮಾಡಬೇಕಲ್ಲ ಅಂಥೇಳಿ ಇತ್ತೀಚೆಗೆ ಸುಮಾರು 23-24 ಸಮುದಾಯಗಳಿಗೆ ಒಂದೇ ಕಡೆ
ನಾನು ಸಮುದಾಯಗಳಿಗೆ ಸರ್ಕಾರದ ಹೆಸರಲ್ಲಿ ಜಾಗ ಕೊಡುವಂಥ ಕೆಲಸ ಮಾಡಿದ್ದೀನಿ. ತಮ್ಮ ಸಮುದಾಯದವ್ರಿಗೂ ಕೂಡ ನಾವು ಜಾಗ ಕೊಡಿಸಿ ಆದೇಶ ಮಾಡಿಸಿದ್ದೀನಿ. ಅಲ್ಲಿ ಶೈಕ್ಷಣಿಕ ಅಧ್ಯಯನ ಕೇಂದ್ರ, ಯಾಕಂದರೆ ಭಾಳಷ್ಟು ಜನ ಏನೇ ಕೇಳಕ್ಕೆ ಹೋದ್ರೂ ಅದನ್ನು ಏನು ಹೇಳ್ತಾರೆ, ನಮ್ಗೆ ಭವನ ಅಂತಾರೆ. ಕಡೆಗೆ ಭವನ ಅಂತ ಹೋಗ್ಬಿಟ್ಟು ಅದನ್ನು ಮದುವೆ ಛತ್ರ ಮಾಡ್ತಾರೆ. ಇವತ್ತು ನಮಗೆ ಮದುವೆ ಛತ್ರಗಳ ಕೊರತೆ ಏನಿಲ್ಲ, ಇವತ್ತು ದಂಡಿಯಾಗಿದೆ. ಇವತ್ತು ಯಾರೋ ಒಂದು ಕಮ್ಮಿ ಸಂಖ್ಯೆಯಲ್ಲಿ ಅದನ್ನು ಬಳಸ್ಕೋಬೋದು, ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರದ್ದೇ ಆದಂಥ ಒಂದು ಒಂದು ಟೇಸ್ಟ್ ಇರ್ತದೆ ಅವ್ರಿಗೆ, ನಾವು ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೇಳಿ. ಅದರಿಂದ ಇವತ್ತು ನಾನು ಅದಕ್ಕೆ ವಿಶೇಷವಾಗಿ ಅದನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಬಿಟ್ಟು ಒಂದೆರಡು ಮಾತನ್ನು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.